ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ವಿಚಾರವಾಗಿ ಕೇಂದ್ರ ಸರ್ಕಾರವೇ ನೇರ ಹೊಣೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಬ್ಬರು ಕೂಡ ಆರೋಪ ಮಾಡಿದ್ರು. ಯುದ್ಧದಿಂದಾಗಿ ಜನ ಎಷ್ಟೆಲ್ಲ ನರಳ್ತಾ ಇದ್ದಾರೆ, ಉಜ್ವಲ ಹೋಯ್ತು, ಸೌದೆ ಯೋಜನೆ ಸ್ಟಾರ್ಟ್ ಆಯಿತು, ಹೋಟೆಲ್ನವರು ಪರದಾಡ್ತಾ ಇದ್ದಾರೆ, ಸೌದೆಗೆ ದುಬಾರಿಯಾಗಿದೆ ಅಂತೆಲ್ಲ ಹೇಳಿದ್ರು. ಈ ದೇಶದಲ್ಲಿ ಜನರು ಯಾವ ರೀತಿ ನರಳ್ತಾ ಇದ್ದಾರೆ, ಬೆಲೆ ಏರಿಕೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸರ್ಕಾರದ ಅನೇಕ ತಪ್ಪುಗಳು, ಬೇರೆ ಯುದ್ಧಗಳ ನೆಪದಲ್ಲಿ ನರಳ್ತಾ ಇದ್ದೀವಿ. ಈಗ ಉಜ್ವಲ ಹೋಯಿತು, ಸೌದೆ ಬಾಗಿ ಟೋಲ್ ಟ್ಯಾಕ್ಸಸ್ ಬೈ ಯುದ್ಧದ ನೆಪನ ಡಸ್ ಡಿಕೆ ನೋಸ್ ವಾಟ್ ಹಿ ಇಸ್ ಟಾಕಿಂಗ್ ಅಟ್ ಲೀಸ್ಟ್ ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ನೆಪ ಅಂದರೆ ಯುದ್ಧನೇ ನಡೀತಿಲ್ಲ, ಸುಮ್ಮನೆ ಅದರ ಹೆಸರಿನಲ್ಲಿ ಏನೋ ಮಾಡಿಬಿಡ್ತಿದ್ದಾರೆ ಅಂತಾನ. ನಂಬರ್ 1 ಏನು ನರಳೋದು? ಫಸ್ಟ್ ನಿಮ್ಮ MLAಗಳನ್ನು ಕರೆಸಿ ಕೇಳಿ, ನೀವು ಗ್ಯಾರಂಟಿ ಮಾಡಿದ್ದ ಕಚಡ ಕೆಲಸದಿಂದ MLAಗಳಿಗೆ ನರಳತಿದ್ದಾರೆ ಫಸ್ಟು ಅಂತ. ಲಾಸ್ಟ್ ವಾರ್ನಿಂಗ್, ನೀವು ಯಾರಾದರೂ ನನ್ನ ಹೆಸರನ್ನ ಕೆಡಿಸಿದ್ರೆ ಚೆನ್ನಾಗಿ ಬಟ್ ಅವ್ರನ್ನ ಕರೆಸಿ ಕೇಳಿ, ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮೂತಿ ಕೆತ್ತೋದೊಂದು ಬಾಕಿ ಇದೆ. ಜನ ಮುಖ ತೋರ್ಸೋಕ್ಕಾಗ್ತಿಲ್ಲ ಅಲ್ಲಿ ನೆಟ್ಗೆ. ಅವ್ರನ್ನ ಕೇಳಿ, ಅವ್ರು ಹೆಂಗೆ ನರಳ್ತಿದ್ದಾರೆ, ರಾಜ್ಯದಲ್ಲಿ ಜನ ಹೆಂಗೆ ನರಳ್ತಿದ್ದಾರೆ ಕೇಳಿ. ನೀವು ರೈಸ್ ಮಾಡಿಲ್ವಾ? ನೀವು ರೈಸ್ ಮಾಡಿದಾಗ ಏನು ಹೇಳಿದ್ರಿ ಲಾಸ್ಟ್ ಟೈಮ್ ಕಾರ್ಪೊರೇಷನ್ಗೆ? ಏನು ಯಾವುದು ರೈಸ್ ಹಾಕ್ಬಾರ್ದು ಅಂತ ಹೇಳಿದಾರಾ? ಎಲ್ಲ ಆಗ್ಬೇಕಲ್ಲ, ಸಂಬಳ ಕೊಡಬಾರ್ದಾ, ಸಂಸ್ಥೆ ನಡೆಸಬಾರ್ದಾ ಸಿಸ್ಟಮು? ನೀವೇ ಹೇಳಿದ್ರಿ. ನೀವು ಮಾಡಿದಾಗ ಅದು ನರಳೋದಲ್ಲ, ಅದು ಆನಂದದಿಂದ ಅನುಭವಿಸಬೇಕು. ಡಿ ಕೆ ಶಿವಕುಮಾರ್ ಹೇಳಿದಾಗ ಇವನು ಹೇಳೋದು ಏನೋ ಕರೆಕ್ಟ್ ಆಗಿದೆ, ನಾನೇನು ಹೇಳಿ ಇವನ್ನ ಪಂಚ್ ಮಾಡ್ಲಾ? ವೈ ಆರ್ ಯು? ಐ ಥಾಟ್ ಯು ಹ್ಯಾವ್ ಸ್ಟಾರ್ಟೆಡ್ ಟಾಕಿಂಗ್ ವಿತ್ ಅನ್ ಎಕ್ಸ್ಟ್ರೀಮ್ ಕಾಷನ್ ಅಂಡ್ ಸೆನ್ಸ್. ಯು ಹ್ಯಾವ್ ಲಾಸ್ಟ್ ದಟ್ ಕಂಟ್ರೋಲ್ ಅಗೈನ್ ಅನಿಸ್ತಾ ಇದೆ ಯಾಕೋ ನನಗೆ. ವಾಟ್ ರಬ್ಬಿಶ್ ಅದು, ರಬ್ಬಿಶೇ ಅದು, ಹಂಗೆ ಮಾತಾಡೋಕ್ಕಾಗಲ್ಲ ನೀವು. ಯು ಕೆನಾಟ್. ಸ್ವಲ್ಪ ನಾಲ್ಗಿನ ಬಿಗಿ ಹಿಡಿದು ಮಾತನಾಡೋದು ಕಲಿ. ನಾನು ಒಂದು ಕಡೆ ರೈಸ್ ಮಾಡಿದಾಗ ಅದು ಕಾಟ ಅಲ್ಲ, ಇನ್ನೊಬ್ರು ಮಾಡಿದಾಗ ಅದು ಅವ್ರದ್ದು ಕಾಟ ಆದರೆ ನಿಮ್ಮದು ಕಾಟ, ನಿಮ್ಮದು ಕಾಟ ಆದರೆ ಅವ್ರದ್ದು ಕಾಟ, ಜನಕ್ಕೆ ನಿಮ್ಮಿಬ್ಬರದ್ದು ಕಾಟ. ಎಷ್ಟು ಚೆನ್ನಾಗಿ ಮಾತಾಡ್ತಾನ ಅವನು. ವಾಟ್ ಅ ಗುಡ್ ಸ್ಪೀಕ್ಸ್ ಪರ್ಸನ್ ಹಿ ಇಸ್. ಜನ ಅಷ್ಟೇ ಸುಮ್ಮನೆ ಮಾತಾಡ್ತಿರ್ತಾರೆ. ನೀರಿಂದ ಜಾಸ್ತಿ ಮಾಡಿದ್ರಿ, ಆಯ್ತಪ್ಪ, ಏನೀಗ ಕಾಟ ಅಲ್ಲ. ಪವರ್ ಜಾಸ್ತಿ ಮಾಡ್ತೀವಿ, ಕಾಟ ಅಲ್ಲ. ಕಾರ್ಪೊರೇಷನಲ್ಲಿ ಯಾವುದೋ ಕಾಸಿದ್ರು ಕಾಟ ಅಲ್ಲ. ಯಾವುದೋ ಪಾನಿ ತಗೊಳ್ಳೋದಕ್ಕೆ ಕಾಟ ಅಲ್ಲ. ಹಾಲು ಕಾಟ ಅಲ್ಲ. ಹಾಲು ನೆಪದಲ್ಲಿ ಹಾಲು ಅದು ರೈತರಿಗೆ. ರೈತರು ಕರೆಕ್ಟ್. ನನ್ನ ಕತೆ ಹೇಳಿ ಖರೀದಿದಾರಂದೇನು? ನಾನೇನು ನಿಮ್ಮದು ದಾಯಾದಿನ? ಔಟ್ ಆಫ್ ಸಿಲೆಬಸ್ ಎಲ್ಲ ಕೇಳೋಂಗಿಲ್ಲ ನೀವು. ನಿಮ್ಮ ಮನೆಗೆ ಒಳ್ಳೆ ಕತೆ ಆಯ್ತಲ್ಲ. ಮಾತಾಡ್ತಿದ್ರೆ ರೈತನಿಗೆ ಕೊಡುವುದಕ್ಕೆ. ಏನು ರೈತ ಒಬ್ಬನೇನಾ? ನಾನಿಲ್ವಾ ಹಂಗಾರೆ ಇಲ್ಲಿ? ಭಾಳ ಚೆನ್ನಾಗಿದೆ ಈ ಸರ್ಕಾರ, ರಾಜಕಾರಣಿಗಳದ್ದು ವಾದಗಳು ಭಾಳ ಮಜಾ ಇದೆ. ಮೇಲಿರೋರು ಕೇಳಿಸ್ಕೊಳ್ಳಲ್ಲ, ಕೆಳಗಡೆ ಇರೋರು ನೀವು ಹಿಂಗೆ. ಸರಿಯಾಗಿದೆ ನಮ್ಮ ಮನೆ ಬರೋಕ್ಕೆ. ನಮ್ಮ ದೇಶನೇ ಹೀಗೆ, ನಮ್ಮ ದೇಶದ ಜನಗಳೇ ಹೀಗೆ. ಅದಕ್ಕೆ ಆ ಚರ್ಚಲ್ಲಿ ಹೇಳಿದ್ದು ಏನಂತ, ದೀಸ್ ಇಂಡಿಯನ್ಸ್ ಆರ್ ಫಿಟ್ ಟು ಬಿ ರೂಲ್ಡ್, ನಾಟ್ ಟು ರೂಲ್.